ಚಂಪಾ ಚಿಕ್ಕ ಹುಡುಗಿ, ತುಂಬಾ ಮುದ್ದಾಗಿದ್ಲು. ವಿಜಯನಗರದಲ್ಲಿ ತನ್ನ ಅಪ್ಪ ಅಮ್ಮ ಜೊತೆ ಇರ್ತಿದ್ಲು. ಆದ್ರೆ ಅವಳಿಗೆ ಒಬ್ಬ ಸ್ನೇಹಿತ ಇದ್ದ. ಅದು ಒಂದು ಇಲಿ. ಅದ್ರ ಹೆಸರು ಮಿನಿ. ಅದ್ರ ಜೊತೆಲೆ ದಿನ ಪೂರ್ತಿ ಆಟ ಆಡ್ತಾ ಇದ್ಲು. ಸರಿ ಮಿನಿ, ಬರ್ಬೇಡ. ನಾನ್ ನಿನಗೋಸ್ಕರ ಅಕ್ಕಿ ತಗೊಂಡ್ ಬಂದಿದ್ದೆ. ಚಂಪಾ, ಬಚ್ಚಿಟ್ಕೋ ಮಿನಿ. ಓ ಚಂಪಾ, ಚಂಪಾ ಮುಗಿತಾ ತಿನ್ಸಿದ್ದು? ಅಲ್ಲ, ಬರೀ ಅದಕ್ ಮಾತ್ರ ತಿನ್ನಿಸ್ತಿರ್ತೀಯೋ? ಇಲ್ಲ ಮನೇಲೂ ತಿನ್ನೋದಿಕ್ಕೆ ಏನಾದ್ರೂ ವ್ಯವಸ್ಥೆ ಮಾಡ್ತೀಯೋ? ಹೋಗು, ಹೋಗಿ ಒಣಗಿರೋ ಕಟ್ಟಿಗೆ ತಗೊಂಡ್ ಬಾ, ಆಗ್ಲೇ ಅಡ್ಗೆ ಮಾಡಕ್ಕಾಗೋದು. ನಾನು ಹೇಗ್ ಹಾಕ್ ಬಂದ್ಬಿಡ್ತೇನೆ. ಮತ್ತೆ ಇವತ್ತು ನಾನು ಮತ್ತೆ ಮಿನಿ ಪಾಯಸ ತಿಂತೀವಿ. ಚಂಪಾ ಕಾಡಲ್ಲಿ ಕಟ್ಟಿಗೆ ಹುಡುಕ್ತಾ ಸುಸ್ತಾಗ್ಬಿಟ್ಟಿದ್ಲು. ಅವಳಿಗೆ ಒಣಗಿರೋಂತ ಕಟ್ಟಿಗೆ ಎಲ್ಲೂ ಸಿಗ್ತಾ ಇರ್ಲಿಲ್ಲ. ಎಲ್ಲಿಂದ ತರ್ಲಿ ಒಣಗಿರೋ ಕಟ್ಟಿಗೆ? ಚಂಪಾಗೆ ಎಷ್ಟು ಸುಸ್ತಾಗಿತ್ತು ಅಂದ್ರೆ ಕೂತಿರೋ ಜಾಗದಲ್ಲೇ ನಿದ್ದೆ ಮಾಡ್ಬಿಟ್ಟಿದ್ಲು. ಅದಾದ್ಮೇಲೆ ಅವಳಿಗೆ ಏನಾಯ್ತು ಅಂದ್ರೆ ಯಾವತ್ತೂ ಹೀಗಾಗತ್ತೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಚಂಪಾ, ಚಂಪಾ, ನಾನ್ ನಿನ್ ಜೊತೆನೆ ಮಾತಾಡ್ತಾ ಇದೀನಿ. ಹೇಗ್ ಮಾತಾಡ್ತಿದ್ಯಾ? ನೀನ್ ಕೇಳಿಸ್ಕೋತಿದ್ಯಾ? ಅದಕ್ಕೆ ಮಾತಾಡ್ತಿದ್ದೀನಿ. ಒಂದು ವೇಳೆ ನಾನ್ ಒಣಗಿದಿದ್ರೆ ನಿನಗ್ ಕೆಲ್ಸಕ್ ಬರ್ತಾ ಇದ್ದೆ. ಆದ್ರೆ ನನ್ನ 4 ಕಡೆ ಎಷ್ಟು ದೊಡ್ಡ ಬಳ್ಳಿಗಳು ಮರಗಳು ಇದಾವೆ. ಹಾಗಾಗಿ ಸೂರ್ಯನ ಒಂದು ಕಿರಣ ಕೂಡ ನನ್ವರ್ಗೂ ಬರೋಕ್ ಸಾಧ್ಯನೇ ಇಲ್ಲ. ಹೇಗಿರುವಾಗ ನಾನು ಹೇಗ್ ಒಣಗ್ಲಿ ಹೇಳು? ಯಾರು ಈ ಬಳ್ಳಿಗಳನ್ನ ಕತ್ತರಿಸೋದು ಇಲ್ಲ. ನನ್ ಕಡೆ ಮಾತ್ರ ನೋಡ್ಬೇಡ, ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ಇಲ್ ನೋಡು, ನಾನು ಒತ್ತೆ ಆಗಿದ್ದೀನಿ. ಯಾಕಂದ್ರೆ ನನ್ನವರ್ಗೂ ಸೂರ್ಯನ್ ಕಿರಣ ಕೂಡ ಬರಲ್ಲ. ಎಲೆ ಕೂಡ ಮಾತಾಡ್ತಿದೆ. ನೀನ್ ಕೇಳಿಸ್ಕೋತಾ ಇದ್ಯಾ? ಇದ್ರ ಅರ್ಥ ನಾನ್ ಮಾತಾಡ್ತಾ ಇದ್ದೀನಿ. ಮತ್ತೆ ತಪ್ಪು ಸೂರ್ಯಂದು, ನಂದಲ್ಲ. ಇದ್ರಲ್ಲಿ ನನ್ ತಪ್ಪೇನಿದೆ? ನಾನಂತೂ ಎಲ್ರಿಗೂ ಬೆಳಕು ಕೊಡ್ಬೇಕು ಅಂತ ಬಯಸ್ತೀನಿ. ಆದ್ರೆ ಈ ಕಪ್ಪು ಮೋಡ ನನಗೆ ಪದೇ ಪದೇ ಅಡ್ಡ ಬರುತ್ತೆ. ನಂದು ತಪ್ಪು ಅಂತ ಹೇಳ್ಬೇಡ, ನಾನು ಈಗ್ಲೇ ತೋರಿಸ್ತೀನಿ. ನೋಡಿದ್ಯಾ, ಈ ಗಾಳಿ ನನ್ನನ್ನ ಎಲ್ಲೂ ಹೋಗ್ದಾಗೆ ತಡಿತಾ ಇದೆ ಅಲ್ವಾ? ಇದಕ್ಕೆ ನಾನೇನ್ ಮಾಡೋದಿಕ್ಕಾಗತ್ತೆ? ನಿನ್ ಎದುರಿಗಿರುವಂತ ದೊಡ್ಡ ಅರಮನೆನ ನೋಡಿದ್ಯಾ? ಅದ್ರ ಬಾಗಿಲಂತೂ ಸದಾ ಮುಚ್ಚೇ ಇರುತ್ತೆ. ಮತ್ತೆ ನೀನೇ ಹೇಳು, ನಾನು ಆ ಕಡೆಗೆ ಹೇಗೆ ಹೋಗೋದಿಕ್ ಸಾಧ್ಯ? ಇವ್ರ ಮಾತೆಲ್ಲ ಕೇಳಿದ್ಮೇಲೆ ಚಂಪಾಗನ್ನಿಸ್ತು, ಇಷ್ಟೆಲ್ಲ ತೊಂದ್ರೆ ಆಗ್ತಿರೋದು ಅರಮನೆಯ ದ್ವಾರದಿಂದಾನೇ ಆಗ್ತಿರೋದು ಅಂತ. ಅದಕ್ಕವಳು ನೇರವಾಗಿ ಅರಮನೆಗೆ ಹೋಗಿ ಮಹಾರಾಣಿನ ಭೇಟಿ ಆಗ್ತಾಳೆ. ನಾನ್ ಯಾವಾಗ್ಲೂ ಬಾಗಿಲ್ನ ಯಾಕೆ ಮುಚ್ಚಿರ್ತೀನಿ ಅಂತ ತಿಳ್ಕೊಳಕ್ ಆಸೆ ಪಡ್ತಿದ್ಯಾ? ಆ ಗಿಳಿ ಕಾಣಿಸ್ತಾ ಇದ್ಯಾ ನಿನ್ಗೆ? ಅದು ನನ್ಗೆ ಎಷ್ಟು ಒಳ್ಳೊಳ್ಳೆ ಕತೆಗಳನ್ನ ಹೇಳತ್ತೆ ಅಂದ್ರೆ ನನಗೆ ಭಯ. ಬಾಗಿಲ್ ತೆಗೆದ್ರೆ ಅದ್ ಎಲ್ಲಿ ಓಡ್ ಹೋಗ್ಬಿಡುತ್ತೋ ಅಂತ. ಈ ಎಲ್ಲಾ ಸಮಸ್ಯೆಗಳಿಗೆ ಕಾರಣ ನೀನಾ? ಇಲ್ಲ ಇಲ್ಲ, ನಾನೇ ಒಂದ್ ಸಮಸ್ಯೆಯಿಂದ ಓಡಿ ಈ ಅರಮನೆಗೆ ಬಂದಿದ್ದೀನಿ. ಕಾಡಲ್ಲಿರೋ ಕೆರೆ ಮಾಲೀಕ ನನ್ ಗೂಡನ್ನ ನೀರಲ್ಲಿ ಹಾಕ್ತೀನಿ ಅಂತ ಹೆದರ್ಸ್ತಾ ಇದ್ದ. ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಚಂಪಾ ಎಲ್ಲೆಲ್ಲಿ ಹೋಗ್ತಿದ್ಲೋ ಅಲ್ಲೆಲ್ಲ ಒಂದೊಂದ್ ಸಮಸ್ಯೆ ಬರ್ತಾ ಇತ್ತು. ಆದ್ರೆ ಅವಳು ನಿರ್ಧಾರ ಮಾಡಿದ್ಲು, ಎಲ್ರೂ ಸಮಸ್ಯೆನ ಪರಿಹಾರ ಮಾಡ್ತೀನಿ ಅಂತ. ಕಾಡಿಗೆ ಹೋಗೋ ಪರಿಸ್ಥಿತಿ ಬಂದ್ರೂ ಕೂಡ ಅದಾದ್ಮೇಲೆ ಗಿಣಿ ಹೇಳಿದ ಸ್ಥಳಕ್ಕೆ ಚಂಪಾ ಹೋದ್ಲು. ಹಾಗಾದ್ರೆ ಗಿಳಿ ಎಲ್ಲಿತ್ತಾ? ಈ ಎಲ್ಲಾ ಸಮಸ್ಯೆಗಳಿಗೂ ಈ ಕೆರೆನೇ ಕಾರಣ ಅಂತಾಯ್ತು. ಈ ಕೆರೆಯ ಮಾಲೀಕ. ಮತ್ತೆ ಇನ್ನೊಂದು ವಿಷಯ ಏನು ಅಂದ್ರೆ, ನನ್ನ ಉದ್ದೇಶ ಖಂಡಿತವಾಗ್ಲೂ ಗಿಳಿನ ಓಡಿಸೋದಾಗಿರ್ಲಿಲ್ಲ.
ಪ್ರತಿದಿನ ಆನೆ ಬಂದು ನನಗೆ ಬೆದರಿಕೆ ಹಾಕ್ತಾ ಇರುತ್ತೆ, ಇಡೀ ಕೆರೆ ನೀರನ್ನ ಕುಡ್ದು ಹಾಕ್ಬಿಡ್ತೀನಿ ಅಂತ. ಇದಕ್ಕೆ ನಾನೇನ್ ಮಾಡೋದಿಕ್ಕಾಗತ್ತೆ ಹೇಳು? ಅದಕ್ಕೆ ನಾನು ಅವನ್ ಮೇಲಿದ್ದಂತಹ ಕೋಪನ ಈ ಗಿಳಿ ಮೇಲ್ ತೀರಿಸ್ಕೊಂಡೆ. ಕೋಪನ ಹಿಡ್ತದಲ್ಲಿ ಇಟ್ಕೋಬೇಕಲ್ವಾ? ನಿಮಗ್ ಗೊತ್ತಾ, ನಿಮ್ಮ ಕೋಪದಿಂದ ಎಷ್ಟೆಲ್ಲ ತೊಂದರೆ ಆಗಿದೆ ಅನ್ನೋದು ಎಲ್ರೂ ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಳು ಹೇಳು, ಇವತ್ತು ನಾನಿನ್ನ ಕಚ್ಬಿಡ್ಲಾ? ಹೇಳು. ಇವತ್ತು ನೀನ್ ನನ್ನ ಹಿಂದೆ ಬರೋದನ್ನ ಬಿಡಿಸ್ತೀನಿ, ನೋಡ್ತಿರೋ. ನೀನೊಬ್ನೇ ಈ ಕೆರೆ ನೀರನ್ನೆಲ್ಲ ಕುಡಿದ್ಬಿಟ್ರೆ ಆಮೇಲೆ ಬೇರೆ ಪ್ರಾಣಿಗಳು ಏನ್ ಕುಡಿಬೇಕು? ಮತ್ತಿನ್ನೇನ್ ಮಾಡ್ಲಿ ಹೇಳು? ಈ ಹಾವು ನನ್ ಬಾಲದ ಮೇಲೆ ಕುತ್ಕೊಂಡು ಕಚ್ಬಿಡ್ತೀನಿ ಅಂತ ನನಗೆ ಹೆದರ್ಸ್ತಾ ಇದೆ. ನಾನು ಕೆರೆಯಲ್ಲಿರೋ ನೀರನ್ನೆಲ್ಲ ನನ್ ಮೇಲೆ ಹಾಕೊಂಡು ನನ್ ಬಾಲದ ಮೇಲಿರೋ ಈ ಹಾವನ್ನ ಓಡಿಸ್ಬೇಕು ಅಂತಿದ್ದೀನಿ. ಯಾಕೆ ಅಂದ್ರೆ ನನ್ ಸೊಂಡ್ಲು ಬಾಲದವರೆಗೂ ತಲುಪೋದಿಲ್ವಲ್ಲ. ಇಲ್ಲಿ ನೋಡಪ್ಪ, ಇವತ್ತು ಸತ್ಯ ಏನು ಅಂತ ನಾನು ಹೇಳೇ ಬಿಡ್ತೀನಿ. ನಾನ್ ನಿನ್ನ ಕಚ್ಚೋದಿಕ್ಕೆ ಅಂತ ಅಲ್ಲ, ಈ ಹಳ್ಳಿ ಕುಂಬಾರ್ನಿಂದ ನನ್ನನ್ನ ನಾನು ರಕ್ಷಿಸ್ಕೊಳ್ಳೋದಿಕ್ಕೆ ಅಂತ ನಿನ್ನ ಬಾಲದಲ್ಲಿ ಕೂತಿದ್ದೀನಿ. ನಾನು ಬರೀ ಅವನ ಮನೆ ಹತ್ರ ಇದ್ದಂತ ಇಲಿಗಳನ್ನ ತಿನ್ನೋದಿಕ್ಕೆ ಅಂತ ಹೋಗಿದ್ದೆ. ಆದ್ರೆ ನನ್ನ ನೋಡ್ತಿದ್ದ ಹಾಗೆ ನನ್ನನ್ನ ಕೊಲ್ಲೋದಿಕ್ಕೆ ಅಂತ ಬರ್ತಾನೆ. ಇದನ್ನೆಲ್ಲ ಕೇಳಿ ಪಾಪ ಚಂಪಾಗೆ ಅರ್ಥನೇ ಆಗ್ತಿರ್ಲಿಲ್ಲ ಏನ್ ಮಾಡೋದು ಅಂತ. ಎಲ್ರಿಗೂ ಅವ್ರವ್ರದೇ ಸಮಸ್ಯೆ ಇದೆ, ಗೊತ್ತಿಲ್ಲ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅನ್ನೋದು. ಅದಕ್ಕೆ ಅವಳು ನಿಜ ಏನು ಅಂತ ತಿಳ್ಕೊಳ್ಳೋದಿಕ್ಕೆ ಕುಂಬಾರನ್ ಮನೆಗೆ ಹೋದ್ಲು. ಆ ಹಾವಂತೂ ನನ್ನ ನೆಮ್ಮದಿನೇ ಹಾಳು ಮಾಡ್ಬಿಟ್ಟಿದೆ. ಅದು ಬಂದಾಗೆಲ್ಲ ನನ್ನ ಮಡಕೆನೆಲ್ಲ ಹೊಡೆದು ಹಾಳು ಮಾಡಾಕ್ಬಿಡುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ಕೈಗೆ ಬೇರೆ ಸಿಗಲ್ಲ. ಅದ್ ಯಾವತ್ತು ನನ್ನ ಕೈಗೆ ಸಿಗುತ್ತೋ ಅವತ್ತೇ ಅದ್ರ ಕೊನೆ ದಿನ ಆಗಿರುತ್ತೆ. ನಗದೆ ಇನ್ನೇನು ಮಾಡ್ಲಿ? ಈ ಮನುಷ್ಯ ಎಷ್ಟು ದೊಡ್ಡ ಮೂರ್ಖ ಆಗುತ್ತಾ? ಅಯ್ಯೋ, ಇವನ್ಗ ಆ ವಿಷಯನೂ ಗೊತ್ತಿಲ್ಲ. ಈ ಹಾವು ಮಡಕೆ ಹೊಡಿಯೋದಕ್ಕಲ್ಲ, ನನ್ನನ್ನ ತಿನ್ನೋದಕ್ಕೆ ಇಲ್ಲಿಗೆ ಬರುತ್ತೆ. ಹಾ, ಅಂದ್ರೆ ನಾನ್ ಇಲ್ಲಿಗೆ ಬರೋದು ಊಟನ ಹುಡುಕೊಂಡು ಒಂದ್ 4 ಕಾಳು ಅಕ್ಕಿ ಬೇಕು ಅಷ್ಟೇ. ಆಮೇಲೆ ಇವ್ರು ಮಾಡಿರೋ ಮಡಕೆ ಒಳಗೆ ಉಳ್ಕೊಳ್ಳೋದಕ್ಕೂ ಒಳ್ಳೆ ವ್ಯವಸ್ಥೆ ಇರುತ್ತಲ್ಲ. ಏನು ಕಳ್ಳ ಎಲ್ಲಿ ಅಂತ ಹುಡುಕ್ತಿದ್ರೆ ಕಳ್ಳ ಇಲ್ಲೇ ಇದ್ದಾನೆ. ನಿನಗೆ ಅಂದಾಜಾದ್ರೂ ಇದ್ಯಾ ನೀನು ತಿನ್ನೋ 4 ಕಾಳು ಅಕ್ಕಿಯಿಂದ ಎಷ್ಟು ದೊಡ್ಡ ಸಮಸ್ಯೆ ಆಗಿದೆ ಅಂತ? ನನಗೇನು ಗೊತ್ತು? ಸರಿ, ಹಾಗಾದ್ರೆ ಆ 4 ಅಕ್ಕಿ ಕಾಳನ್ನ ನಾನೇನೆ ಕೊಡ್ತೀನಿ ಅಂದ್ರೆ ನಾನ್ ಯಾಕಾದ್ರೂ ಇಲ್ಲಿಗೆ ಬರ್ಲಿ ಹೇಳು? ಹಾ, ಸರಿ ಗೆಳೆಯ, ನನ್ನ ಗೆಳತಿ ಮೀನಿ ನಿನಗೆ ಅಕ್ಕಿ ತಂದು ಕೊಡ್ತಾಳೆ. ಅದು ಮುಗಿದ್ಮೇಲೆ ಮತ್ತೆ ಕಳಿಸ್ಕೊಡ್ತೀನಿ. ಆದ್ರೆ ಮತ್ತೆ ಇನ್ಯಾವತ್ತೂ ಇಲ್ಲಿಗೆ ಬರ್ಬಾರ್ದು. ಚಂಪಾ ಆ ಇಲಿಗೋಸ್ಕರ ಅಕ್ಕಿ ಕೊಟ್ಟು ಕಳ್ಸೋದಿಕ್ಕೆ ಶುರು ಮಾಡ್ಕೊಂಡ್ಲು. ಅದಾದ್ಮೇಲೆ ಎಲ್ಲಾನು ಸರಿ ಹೋಯ್ತು. ಇಲಿ ಇಲ್ಲ ಅಂತ ಅಲ್ಲಿಗೆ ಹಾವು ಬರೋದನ್ನ ನಿಲ್ಲಿಸ್ಬಿಡ್ತು. ಹಾವು ಹೋಗಿರೋದ್ರಿಂದ ಆನೆಗೂ ಕೂಡ ಖುಷಿ ಆಯ್ತು. ಮತ್ತೆ ಕೆರೆ ಮಾಲೀಕನಿಗೆ ಯಾವತ್ತೂ ಕೂಡ ತೊಂದರೆ ಕೊಡಲ್ಲ ಅಂತ ಮಾತು ಕೊಟ್ಟ. ಚಂಪಾ ಈ ವಿಷಯನ ಗಿಣಿಗೆ ತಲುಪಿಸಿದ್ಲು. ಆಗ ಗಿಣಿ ತನ್ನ ಮನೆಗೆ ವಾಪಸ್ ಹೋಯ್ತು. ಗಿಣಿ ಹೋದ್ ಕೂಡ್ಲೆ ಮಹಾರಾಣಿ ತನ್ನ ಅರಮನೆ ಬಾಗಿಲನ್ನ ತೆಗೆದ್ಲು. ಅದರಿಂದ ಚೆನ್ನಾಗಿ ಗಾಳಿ ಬೀಸೋಕ್ ಶುರುವಾಯ್ತು. ಅದಾದ್ಮೇಲೆ ಗಿಣಿಗೆ ಆ ಕೆರೆ ಮಾಲೀಕ ಯಾವತ್ತೂ ತೊಂದರೆ ಕೊಟ್ಟಿಲ್ಲ. ಸೂರ್ಯನ ಮುಂದೆ ಇದ್ದ ಮೋಡಗಳು ದೂರ ಆಯ್ತು. ಸೂರ್ಯನ ಕಿರಣಗಳು ನೇರವಾಗಿ ಮರಗಳ ಮೇಲೆ ಬೀಳೋದಿಕ್ಕೆ ಶುರುವಾಯ್ತು. ಅದರಿಂದ ಬೇಗನೆ ಒಣಗ್ತು. ಮತ್ತಲ್ಲಿ ಬಿದ್ದಿರೋ ನೆಂದಿರೋ ಕಟ್ಟಿಗೆ ಕೂಡ ಒಣಗ್ತು. ಚಂಪಾ, ನಿದ್ದೆ ಮಾಡ್ತಿದ್ಯಾ? ಹೇಳು, ಎದ್ದೇಳು ಬೇಗ. ಅಲ್ಲ, ನಿನಗೆ ಕಟ್ಟಿಗೆ ತರೋದಕ್ಕೆ ಹೇಳಿದ್ದೆ. ಕಟ್ಟಿಗೆನೆಲ್ಲ ಜೋಡಿಸಿ ಹಗ್ಲೊತ್ತಲ್ಲೇ ನೀನು ಕನಸು ಕಾಣ್ತಾ ಇದ್ಯಾ? ಕನ್ಸ? ಗೊತ್ತಿಲ್ಲ ಇದು ಕನ್ಸ ಅಥವಾ ನನ್ಸ ಅಂತ. ಆದ್ರೆ ಅಮ್ಮ, ಅಕ್ಕಿಯ 4 ಕಾಳು ಪ್ರಪಂಚನೇ ಬದಲಾಯಿಸತ್ತೆ. ನಿನ್ ಮಾತಿನ ಅರ್ಥ ಏನೇ? ಏನೂ ಇಲ್ಲ ಅಮ್ಮ, ನೀನು ಪ್ರತಿ ವಾರನೂ ನನ್ಗೆ ಒಂದಿಡಿ ಅಕ್ಕಿ ಕೊಡ್ತೀಯ ಅಮ್ಮ? ಚಂಪನ ತಾಯಿಗೆ ಒಂದ್ ಸ್ವಲ್ಪನೂ ಅರ್ಥನೇ ಆಗ್ತಿರ್ಲಿಲ್ಲ ಚಂಪಾ ಏನ್ ಹೇಳ್ತಿದ್ಲು ಅಂತ. ಎಷ್ಟೇ ಆದ್ರೂ ತಾಯಿನೇ ತಾನೆ. ಅವಳು ಚಂಪಾಗೆ ಏನೂ ಪ್ರಶ್ನೆ ಮಾಡದೆ 1 ಹಿಡಿ ಅಕ್ಕಿ ಕೊಟ್ಲು. ಅದ್ರಿಂದ ವಿಜಯನಗರದ ಮಹಾರಾಜ ವಿದ್ಯಾಧರನ ಮಗಳು ಪದ್ಮ ಈಗ ದೊಡ್ಡವಳಾಗಿದ್ದಾಳೆ.
ಮತ್ತೆ ಅವಳ ಸೌಂದರ್ಯದ ಬಗ್ಗೆ ಇಡೀ ರಾಜ್ಯದವರೇ ಮಾತಾಡ್ತಾ ಇದ್ರು. ಈ ಕಾರಣಕ್ಕಾಗಿ ಎಷ್ಟೋ ರಾಜ್ಯಗಳ ರಾಜ್ಕುಮಾರರು ಅವಳನ್ನ ಮದ್ವೆ ಆಗ್ಬೇಕು ಅಂತ ಕಾಯ್ತಾ ಇದ್ರು. ಆದ್ರೆ ರಾಜ್ಕುಮಾರಿ ಪದ್ಮಗೆ ಮದ್ವೆ ಅನ್ನೋ ಮಾತೇ ಇಷ್ಟ ಇರ್ಲಿಲ್ಲ. ಅದ್ರ ಹಿಂದೆ ಒಂದು ವಿಚಿತ್ರವಾದ ಕಥೆನೇ ಇತ್ತು. ರಾಜ್ಕುಮಾರಿ, ನಿನ್ನನ್ನ ಮದುವೆ ಮಾಡ್ಕೊಳ್ಳೋದಿಕ್ಕೆ ಒಂದರ ನಂತರ ಒಂದು ಸಂಬಂಧಗಳು ಬಂದವು. ಆದ್ರೆ ನಿನಗಂತೂ ಯಾವ್ದು ಕೂಡ ಒಪ್ಪಿಗೆ ಆಗ್ಲಿಲ್ಲ. ಅಪ್ಪಾಜಿ, ನನ್ಗೆ ನಿಮ್ಮನ್ ಬಿಟ್ಟು ಬೇರೆ ಪುರುಷರ ಮೇಲೆ ನಂಬಿಕೆನೇ ಇಲ್ಲ. ಅದಕ್ಕೆ ನಾನು ಯಾರನ್ನೂ ಮದ್ವೆ ಮಾಡ್ಕೊಳಲ್ಲ. ಆದ್ರೆ ಹೀಗೆ ಒಬ್ಳೆ ಎಷ್ಟು ವರ್ಷ ಅಂತ ಇರೋದಿಕ್ ಸಾಧ್ಯ? ನಾನ್ ನಿನ್ ಹತ್ರ ಕೈ ಮುಗ್ದು ಕೇಳ್ಕೊಳ್ತೀನಿ, ಯಾರಾದ್ರೂ ಒಬ್ಬ ಒಳ್ಳೆ ಹುಡುಗನ್ನ ಮದ್ವೆ ಮಾಡ್ಕೋ. ರಾಜ್ಕುಮಾರಿ ಪದ್ಮಗೆ ಗಂಡಸ್ರ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಈ ವಿಷಯ ಬೆಂಕಿ ತರ ಎಲ್ಲಾ ಕಡೆ ಹರಡಿತ್ತು. ಈ ವಿಷಯ ಪಕ್ಕದ ಉತ್ತಂಗ್ ನಗರದ ರಾಜ್ಯದಲ್ಲಿರೋ ವೆಂಕಟ್ ಅನ್ನೋ ರಾಜ್ಕುಮಾರನಿಗೆ ತಿಳಿಯಿತು. ಎಲ್ಲ ತಿಳಿದ ನಂತರ ಅವನು ರಾಜ್ಕುಮಾರಿನ ಭೇಟಿ ಮಾಡಬೇಕು ಅಂತ ಯೋಚನೆ ಮಾಡ್ದ. ಅವನು ತನ್ನ ವೇಷನ ಬದಲಾಯಿಸ್ಕೊಂಡು ವಿಜಯನಗರಕ್ಕೆ ಬಂದ. ನನಗನ್ಸುತ್ತೆ ರಾಜ್ಕುಮಾರಿಗೆ ಹುಡುಗ ಇಷ್ಟ ಇಲ್ಲ ಅಂತ. ಆದ್ರೆ ಇದ್ರ ಹಿಂದೆ ಏನಾದ್ರೂ ಒಂದು ಕಾರಣ ಇರ್ಬೇಕಲ್ಲ. ನಾನ್ ಮೊದ್ಲು ಆ ಕಾರಣ ಏನು ಅಂತ ತಿಳ್ಕೊಳ್ಳೇಬೇಕು. ಆದ್ರೆ ಯಾರನ್ನ ಕೇಳಲಿ? ಅಯ್ಯೋ, ಈ ಸಲ ಬಿಟ್ಬಿಡು ಮುನ್ನ. ಮುಂದಿನ ಸಲದಿಂದ ನಿನ್ ಮೇಲೆ ಜಾಸ್ತಿ ಭಾರ ಹಾಕೋದಿಲ್ಲ ಕಣೋ. ಅಣ್ಣವ್ರೆ, ಒಂದ್ ನಿಮಿಷ ಇಲ್ಲಿ ಕೇಳಿ. ಹಾ, ಹೇಳಪ್ಪ. ಅಯ್ಯೋ, ಅಯ್ಯಪ್ಪ, ಅಯ್ಯೋ. ಚೆನ್ನಾಗಿರಪ್ಪ ಕಂದ. ಇಷ್ಟು ಜೋರಾಗೆ ಕಾಲಿಗೆ ಬೀಳೋ ಅಂತ ಅಗತ್ಯ ಏನಿತ್ತು? ಸಂಸ್ಕಾರವಂತನ ಕಾಣಿಸ್ತೀಯ. ಸರಿ, ಬರ್ತೀನಿ. ಇಲ್ಲ ಅಂದ್ರೆ ಅರಮನೆ ತಲುಪೋದು ತಡ ಆಗೋಗತ್ತೆ. ಅರಮನೆನಾ? ಏನೇ ಆದ್ರೂ ಸರಿಯಾದ ವ್ಯಕ್ತಿನೇ ಭೇಟಿ ಮಾಡಿದೀನಿ. ಇವ್ರನ್ನೇ ಕೇಳೋದು ಸರಿ ಅನ್ಸುತ್ತೆ. ಅಮ್ಮ, ಅಯ್ಯೋ ಅಮ್ಮ, ನಾನು ಎತ್ಕೊಂಡ್ಬರ್ತೀನಿ ಬಿಡಿ. ಒಳ್ಳೇದಾಗ್ಲಪ್ಪ ನಿನಗೆ. ಧನ್ಯವಾದ ಅಮ್ಮ. ಅಲ್ಲ, ನೀವು ಅರಮನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ? ಹೌದಪ್ಪ. ಓ, ಹಾಗಾದ್ರೆ ನಿಮಗೆ ರಾಜ್ಕುಮಾರಿ ಪದ್ಮನು ಚೆನ್ನಾಗಿ ಗೊತ್ತಿರ್ಬೇಕು. ಹಾ, ಖಂಡಿತ. ಸಣ್ಣ ವಯಸ್ಸಿಂದನೂ ಗೊತ್ತು. ಅಮ್ಮ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಾನೊಂದ್ ಮಾತು ಕೇಳಲ್ಲ? ಕೇಳಪ್ಪ. ನನಗೊಂದ್ ವಿಷಯ ಹೇಳಿ. ರಾಜ್ಕುಮಾರಿ ಪದ್ಮನಿಗೆ ಹುಡುಗರು ಅಂತಂದ್ರೆ ಯಾಕಾಗೋದಿಲ್ಲ? ಅಯ್ಯೋ, ಏನಂತ ಹೇಳಪ್ಪ? ಅದೊಂದು ದೊಡ್ಡ ಕತೆ. ಇನ್ನು ತುಂಬಾ ದೂರ ಹೋಗ್ಬೇಕು. ಕತೆ ಹೇಳ್ತಾ ಹೇಳ್ತಾ ದಾರಿನೂ ಸಾಗ್ಬಿಡತ್ತೆ. ಆಯ್ತಪ್ಪ, ಹೇಳ್ತೀನಿ. ರಾಜ್ಕುಮಾರಿಗೆ ಸಣ್ಣ ವಯಸ್ಸಿಂದನೂ ಒಬ್ಳು ದಾಸಿ ಮೇಲೆ ತುಂಬಾ ಪ್ರೀತಿ ಇತ್ತು. ಆ ದಾಸಿನೇ ಸಣ್ಣ ವಯಸ್ಸಿಂದ ಅವಳನ್ನ ನೋಡ್ಕೊಂಡಿದ್ದು. ಆ ಸಮಯದಲ್ಲಿ ಆ ದಾಸಿ ರಾಜ್ಕುಮಾರಿಗೆ ದಿನ ಒಂದೇ ಕತೆ ಹೇಳ್ತಿದ್ಲು. ಆ ಕತೆ ಯಾವ್ದಂದ್ರೆ ಒಂದು ಸುಂದರವಾದ ಕೋಗಿಲೆ ಕುಟುಂಬದ ಕತೆ. ಅದ್ರಲ್ಲಿ ಕೋಗಿಲೆ, ಅವಳ ಹೆಂಡತಿ ಮತ್ತೆ 2 ಮಕ್ಕಳು, ಅವರೆಲ್ಲರೂ ಖುಷಿಯಿಂದ ಜೀವನ ಮಾಡ್ತಿದ್ರು. ಆದ್ರೆ ಒಂದು ದಿನ ಆ ಮರಕ್ಕೆ ಬೆಂಕಿ ಹತ್ಕೋತು. ಆಗ ಹೆಣ್ಣು ಕೋಗಿಲೆ ತನ್ನ ಗಂಡಂಗೆ ಹೇಳತ್ತೆ, ನಮ್ಮನ್ನ ಯಾವ್ದಾದ್ರೂ ಸುರಕ್ಷಿತ ಜಾಗಕ್ಕೆ ಕರ್ಕೊಂಡು ಹೋಗಿ ಅಂತ. ಆದ್ರೆ ಗಂಡು ಕೋಗಿಲೆ ಯೋಚನೆ ಮಾಡ್ತಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬೆಂಕಿ ಆರೋಗುತ್ತೆ ಅಂತ. ಆದ್ರೆ ನೋಡ್ತಾ ನೋಡ್ತಾ ಹೆಣ್ಣು ಕೋಗಿಲೆ ಮತ್ತೆ ಅದ್ರ ಮರಿಗಳು ಆ ಮರದ ಜೊತೆ ಸುಟ್ಟು ಬೂದಿ ಆಗೋದ್ವು. ಗಂಡು ಕೋಗಿಲೆ ಅಲ್ಲಿಂದ ಹಾರೋಟೋಯ್ತು. ಗಂಡು ಕೋಗಿಲೆ ಹೀಗ್ ಮಾಡ್ಬಾರ್ದಾಗಿತ್ತು ಅಮ್ಮ. ರಾಜ್ಕುಮಾರಿಗೂ ಹಾಗೆ ಅನ್ಸತ್ತಪ್ಪ. ಪದೇ ಪದೇ ಒಂದೇ ಕತೆ ಕೇಳಿದ್ರಿಂದಾಗಿ ಅವಳು ಎಷ್ಟು ಪ್ರಭಾವಿತಳಾದ್ಲು ಅಂದ್ರೆ ದಿನ ಕಳ್ದ ಹಾಗೆ ಅವಳಿಗೆ ಅನ್ಸೋಕ್ ಶುರುವಾಯ್ತು, ಅವಳ ಈ ಜನ್ಮ ಆ ಹೆಣ್ಣು ಕೋಗಿಲೆಯ ಮರು ಜನ್ಮ ಅಂತ. ಕಳೆದ ಜನ್ಮದಲ್ಲಿ ಅವಳ ಗಂಡ ಅವಳಿಗೆ ಮೋಸ ಮಾಡಿದಾನೆ ಅಂತ ಅನ್ಕೊಂಡಿದ್ದಾಳೆ. ಅದಕ್ಕೆ ಅವಳು ಪ್ರತಿಯೊಬ್ಬ ಹುಡುಗನ್ನು ದ್ವೇಷಿಸ್ತಾಳೆ. ಹಾಗಾದ್ರೆ ಇದಾ ವಿಷಯ? ಅಮ್ಮ, ಅರಮನೆ ಬಂತು. ಕತೆ ಹೇಳಿದಕ್ಕೆ ಧನ್ಯವಾದ. ಚೆನ್ನಾಗಿರಪ್ಪ. ರಾಜ್ಕುಮಾರಿ ಹುಡುಗರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದಕ್ಕೆ ಇದೇ ಕಾರಣ ಅನ್ಸತ್ತೆ. ರಾಜ್ಕುಮಾರಿಗಿರೋ ಸೇಡು ಹೋಗೋದಕ್ಕೆ ನಾನು ಖಂಡಿತ ಈಗೇನಾದ್ರೂ ಮಾಡ್ಲೇಬೇಕು ಅಂತ ಅನ್ಸತ್ತೆ. ಮಹಾರಾಜ, ನಾನೊಬ್ಬ ಒಳ್ಳೆ ಕಥೆಗಾರ. ನನ್ನ ಹತ್ರ ಬಣ್ಣ ಬಣ್ಣದ ಎಲ್ಲಾ ರೀತಿಯ ದೇಶ ವಿದೇಶದ ಎಲ್ಲ ಇತಿಹಾಸ ಇರುವಂತಹ ಒಳ್ಳೊಳ್ಳೆ ಕಥೆಗಳಿದೆ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ನಾನ್ ನಿಮ್ಗದನ್ನ ಕೇಳಿಸ್ತೀನಿ. ಹಾ, ಯಾಕಿಲ್ಲ, ನನ್ನ ಒಪ್ಪಿಗೆ ಇದೆ. ಆದ್ರೆ ಮಹಾರಾಜ, ನನ್ನದೊಂದು ಷರತ್ತಿದೆ. ಎಂಥ ಷರತ್ತು?
ನಾನು ಯಾವ ಹೆಣ್ಣಿನ ಜೊತೆನೂ ಮಾತಾಡೋದಿಲ್ಲ, ಹಾಗೆ ನನ್ನ ಕಥೆನ ಯಾವ ಹೆಣ್ಣಿಗೂ ಕೇಳಿಸೋದಿಲ್ಲ. ಇದೆಂತ ಷರತ್ತು? ಇದಕ್ಕೆ ಕಾರಣ ಏನು ಅಂತ ತಿಳ್ಕೋಬೋದಾ? ಖಂಡಿತ ಮಹಾರಾಜ. ನಾನು ಕಥೆಗಳಿಗೋಸ್ಕರ ದೇಶ ವಿದೇಶ ಸುತ್ತಾ ಇರ್ಬೇಕಾದ್ರೆ ಆಗ ನಾನು ಒಬ್ಬ ಸಾಧುನ ಭೇಟಿ ಮಾಡಿದೆ. ಅವರು ನನ್ನ ಸೇವೆಗೆ ಖುಷಿಪಟ್ಟು ನನಗೆ ಹೇಳಿದ್ರು ನಾನು ಹಿಂದಿನ ಜನ್ಮದಲ್ಲಿ ಒಬ್ಬ ಗಂಡು ಕೋಗಿಲೆ ಆಗಿದ್ದೆ ಅಂತ. ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಒಂದು ಮರದ ಮೇಲೆ ವಾಸ ಮಾಡ್ತಿದ್ದೆ. ಇದ್ದಕ್ಕಿದ್ದ ಹಾಗೆ ಒಂದಿನ ಆ ಮರಕ್ಕೆ ಬೆಂಕಿ ಹತ್ಕೊಂಡ್ಬಿಡ್ತು. ಆದ್ರೆ ನನ್ನ ಹೆಂಡತಿ ನಮ್ಮೆಲ್ಲರನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಟೆ ಹೋದ್ಲು. ನಾನು ಅವಳಿಗೆ ನಮ್ಮೆಲ್ಲರನ್ನ ಕಾಪಾಡು ಅಂತ ಕೇಳಿದೆ, ಆದ್ರೆ ಅವಳು ನನ್ನ ಮಾತನ್ನೇ ಕೇಳಲಿಲ್ಲ. ತನ್ನ ಪ್ರಾಣ ಉಳಿಸ್ಕೊಂಡು ಹೊರಟು ಹೋದ್ಲು ಅಷ್ಟೇ. ಈ ವಿಷಯ ನನಗೆ ಗೊತ್ತಾಗ್ತಿದ್ದ ಹಾಗೆ ನಾನು ಹೆಣ್ಮಕ್ಳನ್ನ ದ್ವೇಷಿಸೋಕ್ ಶುರು ಮಾಡಿದೆ. ಆಗ ನಾನು ನಿರ್ಧಾರ ಮಾಡಿದೆ, ಯಾವುದೇ ಕಾರಣಕ್ಕೂ ಇನ್ನು ಮದ್ವೆ ಆಗೋದೇ ಬೇಡ ಅಂತ. ಎಷ್ಟು ಧೈರ್ಯ ನಿನ್ಗೆ ನನ್ನ ಕಥೆನೇ ಕದಿಯೋದಿಕ್ಕೆ? ನೀನು ಕತೆ ಹೇಳೋನಲ್ಲ, ಒಬ್ಬ ಕಳ್ಳ. ಸಿಪಾಯಿಗಳೇ, ಬಂದಿ ಮಾಡಿ ಅವನನ್ನ. ಮಹಾರಾಜ, ಇವನ್ ಸುಳ್ಳು ಹೇಳ್ತಾ ಇದ್ದಾನೆ. ಇದು ಇವನ್ ಕತೆ ಅಲ್ಲ, ನನ್ನ ಕತೆ. ಮತ್ತೆ ಬಿಟ್ಟು ನಾನಲ್ಲ, ಇವನ್ ಹೋಗಿದ್ದು ನಾನು ಅದೇ ಕೋಗಿಲೆ ಹಿಂದಿನ ಜನ್ಮದಲ್ಲಿ ನಿನ್ನ ಹೆಂಡತಿ ಆಗಿದ್ದವಳು. ಇಲ್ಲ ಮಹಾರಾಜ, ನನ್ನ ಕಥೆ ಎಲ್ಲ ನಿಜವಾದ್ದು. ಸುಳ್ಳನ್ನ ಇವಳು ಹೇಳ್ತಿದ್ದಾಳೆ. ಇಲ್ಲ, ನೀನ್ ಸುಳ್ಳು ಹೇಳ್ತಾ ಇರೋದು. ರಾಜ್ಕುಮಾರಿ ಪದ್ಮ ಮತ್ತೆ ರಾಜ್ಕುಮಾರ ವೆಂಕಟ್ ಅವರ ಜಗಳ ನಿಲ್ಲು ಅಂತ ಮಾತೇ ಇರ್ಲಿಲ್ಲ. ಇಬ್ರಿಗೂ ಈ ಕತೆ ನಿಜ ಅಂತಾನೆ ಅನ್ನಿಸ್ತಾ ಇತ್ತು. ಮಹಾರಾಜ ವಿದ್ಯಾಧರ ಇದನ್ನೆಲ್ಲ ನೋಡಿ ಯೋಚನೆ ಮಾಡಿ ಈ ಜಗಳ ನಿಲ್ಲಿಸ್ಬೇಕು ಅಂತ ನಿರ್ಧಾರ ಮಾಡ್ದ. ಇದು ನನ್ನ ದರ್ಬಾರ್. ನನ್ನ ಸಭಾ ಮರ್ಯಾದೆನ ಯಾರು ಹಾಳು ಮಾಡೋ ಹಾಗಿಲ್ಲ. ಇದಕ್ಕಾಗಿ ನಿಮ್ಮಿಬ್ರಿಗೂ ಶಿಕ್ಷೆ ಸಿಗುತ್ತೆ. ಕ್ಷಮಿಸಿ ಮಹಾರಾಜ. ಕ್ಷಮಿಸಿ ಮಹಾರಾಜ, ಆದ್ರೆ ನಿಮ್ಮ ರಾಜ್ಯದಲ್ಲಿ ಇದೆಂಥ ನ್ಯಾಯ? ನಾನು ಕೇವಲ ಒಂದೇ ಷರತ್ತನ್ನಿಟ್ಟಿದ್ದೆ, ನನ್ನ ಕಥೆನ ಯಾವ ಹೆಣ್ಣಿಗೂ ಹೇಳೋದಿಲ್ಲ ಅಂತ. ಈಗ ನನ್ನ ಷರತ್ತಿಗೆ ಬೆಲೆನೇ ಇಲ್ದಾಗಾಯ್ತು. ಅದು ಅಲ್ಲದೆ ನನ್ನನ್ನು ಬಂಧಿಸ್ಬಿಟ್ರಿ ಕೂಡ. ಇವಾಗ ನನ್ನನ್ನು ಬಂಧಿಸಿದೀರ ಅಂದ್ಮೇಲೆ ಅದೇನ್ ನಿರ್ಧಾರ ಅಂತ ಹೇಳೇ ಬಿಡಿ. ನಿಮ್ಮ ಪ್ರಕಾರ ಯಾರ ಕಥೆ ನಿಜವಾದ್ದು ಅಂತ? ನನ್ನದು ಅಥವಾ ರಾಜಕುಮಾರಿ ಪದ್ಮಾಳದ್ದ ಅಂತ? ನ್ಯಾಯ ಮತ್ತು ಅಧಿಕಾರದ ಬಗ್ಗೆ ನಿನಗೆ ತುಂಬಾ ಅರಿವಿದೆ. ನೀನು ಒಬ್ಬ ಸಾಧಾರಣ ಯುವಕ ಅಲ್ಲ. ಬೇಗ ನಿನ್ನ ಅಸಲಿ ಮುಖ ಏನು ಅಂತ ತೋರ್ಸು. ಇದು ಮಹಾರಾಜರ ಆಜ್ಞೆ. ರಾಜಕುಮಾರ ವೆಂಕಟ, ನೀವು? ಮಹಾರಾಜ, ಇವರು ನಮ್ಮ ಪಕ್ಕದ ರಾಜ್ಯ ಉತ್ತಮ ನಗರದ ರಾಜಕುಮಾರ ವೆಂಕಟ ಅವರು. ಬಹಳ ಬುದ್ಧಿವಂತ ಮತ್ತೆ ಶಕ್ತಿಶಾಲಿ. ಹೌದಾ? ವಿಷಯ ಇದು ಹಾಗಿದ್ರೆ ಸರಿ, ನಾನೀಗ ನನ್ನ ತೀರ್ಮಾನ ಹೇಳ್ತೇನೆ. ರಾಜಕುಮಾರಿಗನ್ಸುತ್ತೆ ಹಿಂದಿನ ಜನ್ಮದಲ್ಲಿ ಅವಳ ಗಂಡ ಅಂದ್ರೆ ಗಂಡು ಕೋಗಿಲೆ ಅವಳಿಗೆ ಮೋಸ ಮಾಡಿದ್ದ. ಆದರೆ ರಾಜಕುಮಾರ ವೆಂಕಟ್ನ ಕಥೆಯ ಅನುಸಾರ ಅವನ ಹೆಂಡತಿ ಹೆಣ್ಣು ಕೋಗಿಲೆ ಅವನಿಗೆ ಮೋಸ ಮಾಡಿದ್ಲು. ತಪ್ಪು ಯಾರದೇ ಆಗಿರ್ಲಿ, ನಿಮ್ಮಿಬ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ ಅದಂತೂ ತಪ್ಪು ಅಂತ. ಮತ್ತೆ ಈ ಜನ್ಮದಲ್ಲಿ ನಿಮ್ಮಿಬ್ರಿಗೂ ಅದು ಗೊತ್ತಿದೆ. ಹೌದು ಮಹಾರಾಜ. ನೋಡಿ, ನನ್ನ ಪ್ರಕಾರ ಹಿಂದಿನ ಜನ್ಮದಲ್ಲಿ ಏನಾಯ್ತೋ ಅದು ಯಾವುದು ಲೆಕ್ಕಕ್ಕಿಲ್ಲ. ನೀವ್ ಏನಾಗಿದ್ರಿ ಅಥವಾ ನಿಮ್ಮಿಂದ ಏನ್ ತಪ್ಪಾಗಿತ್ತು ಅನ್ನೋದು. ವಿಷಯ ಏನಂದ್ರೆ ನೀವು ಈ ಜನ್ಮದಲ್ಲಿ ಏನ್ ಮಾಡ್ಬೇಕು ಅಂತ ಅನ್ನೋದು. ನೀವಿಬ್ರು ಮನಸ್ ಮಾಡಿದ್ರೆ ನಿಮ್ಮ ಹಿಂದಿನ ಜನ್ಮದ ತಪ್ಪುಗಳನ್ನೆಲ್ಲ ಈ ಜನ್ಮದಲ್ಲಿ ಸರಿ ಮಾಡಬಹುದು. ಅದೇಗೆ ಮಹಾರಾಜ? ನೀವಿಬ್ರು ಮದುವೆ ಮಾಡ್ಕೊಳ್ಳಿ. ಆಮೇಲೆ ನೀವಿಬ್ರು ಆ ಹಿಂದಿನ ತಪ್ಪುಗಳನ್ನ ಮಾಡ್ದ ಹಾಗೆ ಬದುಕಬಹುದು. ಪದ್ಮ ಮತ್ತೆ ವೆಂಕಟ್ಗೆ ಮಹಾರಾಜ ಹೇಳಿದ ಮಾತು ಅರ್ಥ ಆಯ್ತು. ಮತ್ತವರಿಬ್ರು ಮದ್ವೆ ಆದ್ರು. ಮತ್ತೆ ಅವರಿಬ್ರು ಪ್ರೀತಿಯಿಂದ ಜೊತೆಲಿರೋದಕ್ಕೆ ಶುರು ಮಾಡಿದ್ರು. If you like this video, subscribe to our channel Murthy Media.